ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ನಡೆದಂಥ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು 1951-52 ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಭಾಗ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂತೇನಿದೆ, ಇದ್ರ ಬಗ್ಗೆ ನಾವು ನೋಡೋಣ. ಯೂನಿಫಿಕೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಭಾಗದಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ಬರ್ತವೆ. ಒಂದು ಪಟೇಲ್ ಸ್ಕೀಮ್, ಹಾಗೆ ದೇಶೀಯ ಸಂಸ್ಥಾನಗಳ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು. ಹಾಗೆ ಇನ್ನೊಂದು ಹೈದರಾಬಾದ್, ಜುನಾಗಢ ಮತ್ತು ಜಮ್ಮು ಕಾಶ್ಮೀರ ಅವುಗಳನ್ನ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳಿಸುವಂಥದ್ದು. ಈ ಒಂದು ಅಂಶಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಎರಡು ಭಾಗಗಳಾಗಿ ಮಾಡಿರ್ತೇನೆ. ಎರಡು ಭಾಗಗಳನ್ನ ಕೂಡ ವೀಕ್ಷಿಸಿ. ಮೊದಲನೇ ಭಾಗದಲ್ಲಿ ನಾವು ಆ ಒಂದು ಪಟೇಲ್ ಸ್ಕೀಮ್ ಬಗ್ಗೆ ಮತ್ತು ಇನ್ನೂ ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳು, ಪ್ಯಾರಾಮೌಂಟ್ ಸಿ ಅಂದ್ರೇನು, ಹಾಗೆ ಆ ಒಂದು ಇನ್ನೊಂದು ಪ್ರಮುಖವಾದ ಒಂದು ಪ್ರಶ್ನೆ ಅಂತಂದರೆ ಅದು ಇನ್ಸ್ಟ್ರೂಮೆಂಟ್ ಆಫ್ ಟ್ಯಾಕ್ಸೇಷನ್ ಅಂದರೆ ಏನು, ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ನೋಡೋಣ. ನೋಡಿ, ಬ್ರಿಟಿಷರ ಒಂದು ಅಧೀನದಲ್ಲಿದ್ದಂಥ ಒಂದು ಭಾರತ ಭೌಗೋಳಿಕವಾಗಿ ಪ್ರಮುಖವಾಗಿ ಎರಡು ರೀತಿಯಾದಂಥ ಒಂದು ಪ್ರದೇಶಗಳನ್ನ ಹೊಂದಿತ್ತು. ಅದು ಒಂದು ಬ್ರಿಟಿಷ್ ಇಂಡಿಯಾ, ಇನ್ನೊಂದು ದೇಶೀಯ ಸಂಸ್ಥಾನಗಳು ಅಂತೇಳಿ ಎರಡು ರೀತಿಯಾದಂಥ ಒಂದು ಪ್ರದೇಶಗಳನ್ನು ಹೊಂದಿತ್ತು. ಒಂದು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು. ಆ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಅಂದರೆ ಇವುಗಳು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವು. ಬ್ರಿಟಿಷ್ ಗವರ್ನರ್ ಜನರಲ್ ಏನಿದ್ರು ಭಾರತದಲ್ಲಿ, ಅವರು ಇಡೀ ಆ ಒಂದು ಪ್ರಾಂತ್ಯಗಳ ಮೇಲ್ವಿಚಾರಣೆ ಮಾಡ್ತಿದ್ರು. ಹಾಗೆ ಪ್ರಾಂತ್ಯಗಳಲ್ಲಿ, ಅವರ ಪ್ರಾಂತ್ಯಗಳಲ್ಲಿ ಆ ಒಂದು ಬ್ರಿಟಿಷ್ ಗವರ್ನರ್ ಜನರಲ್ಗಳು ಅಂದರೆ ಪ್ರಾಂತೀಯ ಗವರ್ನರ್ಗಳು ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಿದ್ರು. ಹಾಗೆ ದೇಶೀಯ ಸಂಸ್ಥಾನಗಳು ಅಂತಂದರೆ ಇಲ್ಲಿನ ಭಾರತೀಯ ದೇಶೀಯ ಒಂದು ಅರಸರುಗಳು ಆಳ್ವಿಕೆಯನ್ನು ಮಾಡ್ತಿದ್ದಂಥ ಪ್ರದೇಶಗಳಾಗಿದ್ವು. ಅವುಗಳನ್ನ ದೇಶೀಯ ಸಂಸ್ಥಾನಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೇಳಿ ನಾವು ಕರಿತೇವೆ. ಈ ರೀತಿ ಭಾರತ ಆ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಅದನ್ನು ಒಂದು ಚಿತ್ರದ ಮೂಲಕ ನಾವಿಲ್ಲಿ ಗಮನಿಸ್ಬೋದು. ಭಾರತದ ಭೂಪಟದಲ್ಲಿ ನೋಡಿ, ನನಗೆ ಮೊದಲೇ ಹೇಳಿದ್ದೀನಿ, ಹಸಿರು ಬಣ್ಣದಲ್ಲಿ ಕಾಣುವಂಥದ್ದು ಪಾಕಿಸ್ತಾನಕ್ಕೆ ಕೊಡಲಾಗಿದೆ. 1947ರ ಒಂದು ಕಾಯ್ದೆಯ ಪ್ರಕಾರ, ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ ಹಸಿರು ಬಣ್ಣದಲ್ಲಿ ಏನು ಕಾಣ್ತಿದೆ ಅವೆಲ್ಲವೂ ಕೂಡ ಪಾಕಿಸ್ತಾನದ ಪ್ರದೇಶಗಳಾಗಿರ್ತವೆ. ಹಾಗೆ ಇಲ್ಲಿ ಕೇಸರಿ ಬಣ್ಣದಲ್ಲಿ ಕಾಣುವಂಥ ಪ್ರದೇಶಗಳೇನಿದೆ ಅವುಗಳು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಾಗಿದ್ವು, ಅಂದರೆ ಬ್ರಿಟಿಷ್ ಇಂಡಿಯಾ ಭಾಗಕ್ಕೆ ಸೇರ್ಪಡೆಗೊಂಡಂಥ ಪ್ರಾಂತ್ಯಗಳಾಗಿದ್ವು. ಹಾಗೆ ಬಿಳಿ ಬಣ್ಣದಲ್ಲಿ ಕಾಣುವಂಥ ಒಂದು ಪ್ರದೇಶಗಳೇನಿದೆ ಅವುಗಳು ದೇಶೀಯ ಸಂಸ್ಥಾನಗಳಾಗಿದ್ವು. ಉದಾಹರಣೆಗೆ ನೀವು ಗಮನಿಸ್ಬೋದು, ಹೈದರಾಬಾದ್ ಗಮನಿಸ್ತೀರಿ, ಅದೊಂದು ದೇಶೀಯ ಸಂಸ್ಥಾನ ಆಗಿತ್ತು. ಹಾಗೆ ಮೈಸೂರು ಕೆಳಗಡೆಯಲ್ಲಿ ಗಮನಿಸ್ತೀರಿ, ಅದು ಕೂಡ ಒಂದು ದೇಶೀಯ ಸಂಸ್ಥಾನ ಆಗಿತ್ತು. ಹೀಗೆ ಆ ಬಿಳಿ ಭಾಗದಲ್ಲಿ ಕಾಣುವಂಥವು ದೇಶೀಯ ಸಂಸ್ಥಾನಗಳಾಗಿದ್ವು. ಈ ರೀತಿ ಭಾರತ ಆ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳು ಅಂತ ಎರಡು ಭಾಗಗಳಾಗಿ ಇದ್ದಂಥದ್ದನ್ನು ನಾವು ಕಾಣ್ತೇವೆ. ಯಾವಾಗ ಭಾರತ ಸ್ವತಂತ್ರ ಕಾಯ್ದೆ ಅಂಗೀಕಾರ ಆಗುತ್ತೋ ಆ ಒಂದು ಕಾಯ್ದೆ ಅನ್ವಯ ಬ್ರಿಟಿಷರ ಒಂದು ಪ್ಯಾರಾಮೌಂಟ್ ಸಿ ಭಾರತದ ಮೇಲೆ ಕೊನೆಗೊಳ್ಳುತ್ತೆ. ಇದನ್ನು ನಾನು ಹಿಂದೆ ಕೂಡ ಹೇಳಿದ್ದೆ ನಿಮಗೆ. 1947ರ ಕಾಯ್ದೆ ಬಂದ ನಂತರದಲ್ಲಿ ಬ್ರಿಟಿಷರು ತಾವು ಭಾರತದ ಮೇಲೆ ಹೊಂದಿದಂಥ ಒಂದು ಪಾರಮ್ಯತೆ ಏನಾಗುತ್ತೆ, ಅಂತ್ಯ ಆಗುತ್ತೆ. ಬ್ರಿಟಿಷರ ಪ್ಯಾರಾಮೌಂಟ್ ಸಿ ಕೊನೆಗೊಳ್ಳುತ್ತೆ. ಬ್ರಿಟಿಷ್ ಇಂಡಿಯಾ ಮತ್ತು ಪ್ರಾಂತ್ಯಗಳ ಮೇಲೆ ಸಂಪೂರ್ಣವಾದಂಥ ಒಂದು ನಿಯಂತ್ರಣ, ನೋಡಿ ಗಮನಿಸ್ಕೊಳ್ಳಿ, ದೇಶೀಯ ಸಂಸ್ಥಾನಗಳ ಮೇಲಲ್ಲ, ಬ್ರಿಟಿಷ್ ಇಂಡಿಯಾ ಮತ್ತು ಪ್ರಾಂತ್ಯಗಳ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಈ ಒಂದು ಕಾಯ್ದೆಯ ಮೂಲಕ ಸಂಪೂರ್ಣವಾದಂಥ ಒಂದು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು, ಅಲ್ಲಿ ನಮ್ಗೆ ಹೇಳಿದ್ದೀನಿ ಆಗಲೇ, ಕೆಲವು ಪ್ರದೇಶಗಳನ್ನ ಬಿಟ್ಟು ಅವುಗಳು ಭಾರತದ ಭೂಭಾಗದ ಒಳಗಡೆಗೆ ಸೇರ್ಪಡೆಗೊಳ್ತವೆ. ಹಾಗೆ ದೇಶೀಯ ಸಂಸ್ಥಾನಗಳೇನಿದ್ವೋ ಆ ದೇಶೀಯ ಸಂಸ್ಥಾನಗಳು ತಾವು ಇದುವರೆಗೆ ತಮ್ಮ ಸಂಸ್ಥಾನಗಳ ಆಂತರಿಕ ವಿಷಯಗಳಲ್ಲಿ ಮಾತ್ರ ಒಂದು ಆಡಳಿತ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತವೆ. ಆ ದೇಶೀಯ ಸಂಸ್ಥಾನಗಳು, ಉದಾಹರಣೆ ಮೈಸೂರು, ಹೈದರಾಬಾದ್ ಅಂತ ಏನು ಹೇಳಿದೆ, ಆ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಮಾತ್ರ ಆಡಳಿತ ಜವಾಬ್ದಾರಿಗಳನ್ನ ವಹಿಸ್ಕೊಂಡಿದ್ದು, ವಿದೇಶಿ ವ್ಯವಹಾರಗಳು, ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ. ನಾವು ಇದನ್ನೇ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಅಂತ ಕರಿತಿದ್ವಿ. ಇದನ್ನೇ ಬ್ರಿಟಿಷರ ಪ್ಯಾರಾಮೌಂಟ್ಸಿ. ನಿಮಗೆ ಕೇಳ್ತಾರೆ, ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು, ಪ್ಯಾರಾಮೌಂಟ್ಸಿ ಎಂದರೇನು ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಅರ್ಥ ಏನು, ಅದರ ಅರ್ಥ ಏನಂತಂದರೆ ಅದನ್ನು ನಾವು ಈ ರೀತಿ ಕೂಡ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಏನಂತಂದರೆ ಈ ರೀತಿ ಬರೀಬೇಕಾಗತ್ತೆ ನೀವು, ದೇಶೀಯ ಸಂಸ್ಥಾನಗಳು ತಾವು ಇದುವರೆಗೂ ತಮ್ಮ ಸಂಸ್ಥಾನಗಳಲ್ಲಿ ಆಂತರಿಕ ವಿಷಯಗಳಲ್ಲಿ ಮಾತ್ರ ಆಡಳಿತ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು, ವಿದೇಶಿ ವ್ಯವಹಾರಗಳು,
ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನೇ ಬ್ರಿಟಿಷರ ಪ್ಯಾರಾಮೌಂಟ್ಸ್ ಅಂತ ಕರಿತೇವೆ. ಅಂದರೆ ದೇಶೀಯ ಸಂಸ್ಥಾನಗಳು ಕೂಡ ಆಂತರಿಕವಾಗಿ ವಿಷಯಗಳಲ್ಲಿ ಆ ಒಂದು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಹೊಂದಿದ್ರು ಕೂಡ ಅವು ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ವು. ಈ ಒಂದು ಅಂಶಗಳನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ನೋಡಿ, ಸ್ವತಂತ್ರ ಪಡೆಯೋದ್ರ ಜೊತೆಗೆ ಏನು ಭಾರತಕ್ಕೆ ಸ್ವತಂತ್ರ ಬರುತ್ತೆ, ಆಗ ದೇಶೀಯ ಸಂಸ್ಥಾನಗಳಿಗೂ ಕೂಡ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಪಡೆಯೋದ್ರೊಂದಿಗೆ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಈ ದೇಶೀಯ ಸಂಸ್ಥಾನಗಳ ಮೇಲೆ ಕೂಡ ಕೊನೆಗೊಳ್ಳುತ್ತೆ. ದೇಶೀಯ ಸಂಸ್ಥಾನಗಳು ಆ ಒಂದು ಸ್ವತಂತ್ರ ಕೊಡ್ತವೆ, ಜೊತೆಗೆ ಬ್ರಿಟಿಷ್ ರಾಜ್ಯದ ಪೂರ್ವ ಒಂದು ಸ್ಥಾನಮಾನವನ್ನು ಅವುಗಳು ಪಡ್ಕೊಳ್ತವೆ. ಬ್ರಿಟಿಷ್ ರಾಜ್ಯದ ಪೂರ್ವದ ಸ್ಥಿತಿ ಅಂದರೆ ಅವುಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಬರೋದಕ್ಕಿಂತ ಮುಂಚೆ ಹೇಗೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾಯಿದ್ವೋ ಆ ರೀತಿಯಾದಂಥ ಒಂದು ಪೂರ್ವದ ಸ್ಥಿತಿಗೆ ಬರ್ತವೆ. ಅಂದರೆ ದೇಶೀಯ ಸಂಸ್ಥಾನಗಳು ಕೂಡ ಸ್ವತಂತ್ರವಾಗ್ತವೆ. ಒಂದು ಕಡೆ ಬ್ರಿಟಿಷ್ ಇಂಡಿಯಾದ ಭಾಗಗಳನ್ನ ಭಾರತದ ಒಂದು ಸರ್ಕಾರದ ವಶಕ್ಕೆ ನೀಡಲಾಗುತ್ತೆ. ದೇಶೀಯ ಸಂಸ್ಥಾನಗಳನ್ನ ಅವುಗಳ ಪೂರ್ವದ ಸ್ಥಿತಿ, ಬ್ರಿಟಿಷ್ ಒಂದು ಆಡಳಿತದ ಪೂರ್ವದ ಸ್ಥಿತಿಗೆ ಕೊಂಡೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ದೇಶೀಯ ಸಂಸ್ಥಾನಗಳೇನಿದೆ, ಭಾರತ ಮತ್ತು ಅಥವಾ ಪಾಕಿಸ್ತಾನ, ಇವುಗಳಲ್ಲಿ ಯಾವುದೇ ಒಂದು ದೇಶದೊಂದಿಗೆ ವಿಲೀನವಾಗ್ಬೋದು ಅಥವಾ ಸ್ವತಂತ್ರವಾಗಿ ಉಳಿಯುವಂಥ ಅವಕಾಶಗಳನ್ನ ಪಡ್ಕೊಳ್ತವೆ. ಈ ಒಂದು ಕಾಯ್ದೆ ಪ್ರಕಾರ, 1947ರ ಕಾಯ್ದೆ ಪ್ರಕಾರ ಈ ಒಂದು ದೇಶೀಯ ಸಂಸ್ಥಾನಗಳೇನಿದ್ವು ಅವುಗಳು ಭಾರತ ಜೊತೆಯಲ್ಲಿ ವಿಲೀನ ಆಗ್ಬೋದು ಅಥವಾ ಪಾಕಿಸ್ತಾನದ ಜೊತೆಯಲ್ಲಿ ವಿಲೀನ ಆಗ್ಬೋದು, ಅವುಗಳಿಗೆ ಇಷ್ಟ ಇದ್ದರೆ, ಅಥವಾ ಸ್ವತಂತ್ರವಾಗಿ ಕೂಡ ಉಳಿಯುವಂಥ ಅವಕಾಶಗಳನ್ನ ಅವುಗಳು ಪಡ್ಕೊಳ್ತವೆ. ಈ ರೀತಿಯಾದಂಥ ಒಂದು ಅವಕಾಶಗಳೇನಿದೆ, ಇದು ಆ ಒಂದು ಕೆಲವು ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡುವಂಥದ್ದು ನಾವು ಗಮನಿಸ್ತೇವೆ. ಭಾರತದಲ್ಲಿದ್ದಂಥ ಹಲವಾರು ಸಣ್ಣ ಪುಟ್ಟ ಸಂಸ್ಥಾನಗಳು, ಉದಾಹರಣೆ ನಾವು ಮೈಸೂರೇ ತಗೋಬೋದು. ಮೈಸೂರು ನೇರವಾಗಿ ಆ ಒಂದು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳುತ್ತೆ, ವಿಲೀನ ಆಗುತ್ತೆ. ತಮ್ಮ ಒಂದು ರಕ್ಷಣೆ, ಹಿತಾಸಕ್ತಿಗಳನ್ನ ಕಾಯ್ದುಕೊಳ್ಳುವಂಥ ಸಲುವಾಗಿ ಈ ಎರಡೂ ದೇಶಗಳಲ್ಲಿ ಒಂದನ್ನು ಸೇರ್ಪಡೆಗೊಳ್ತವೆ. ಇಲ್ಲ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ತವೆ, ಇಲ್ಲಾಂದರೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತವೆ. ಅದಕ್ಕೆ ಒಂದು ಒಪ್ಪಂದ ಪತ್ರಕ್ಕೆ ಕೂಡ ಸಹಿಯನ್ನು ಹಾಕಬೇಕಾಗತ್ತೆ. ಅದನ್ನು ನಾನು ಮುಂದೆ ನಿಮಗೆ ಹೇಳ್ತೇನೆ. ಈ ಒಂದು ಕಾರ್ಯವನ್ನು, ಅಂದರೆ ಆ ಒಂದು ದೇಶೀಯ ಸಂಸ್ಥಾನಗಳನ್ನು ಮತ್ತು ಭಾರತದ ಒಂದು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳನ್ನ ಅವುಗಳನ್ನ ಏಕೀಕರಣ ಮಾಡುವಂಥ ಉದ್ದೇಶದಿಂದ ಒಂದು ಡಿಪಾರ್ಟ್ಮೆಂಟನ್ನು ಸ್ಥಾಪನೆ ಮಾಡಲಾಗುತ್ತೆ, ಇಲಾಖೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. 5 ಜುಲೈ 1947ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದನ್ನು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನೋಡಿ, ಈ ಒಂದು ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟನ್ನು ಪ್ರಾರಂಭ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟಿನ ಒಂದು ಜವಾಬ್ದಾರಿಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್, ಆಗಿನ ಉಪ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಾಗಿರ್ತಾರೆ, ಅವರು ಅದನ್ನು ವಹಿಸ್ಕೊಳ್ತಾರೆ. ಹಾಗೆ ಇದಕ್ಕೆ ಕಾರ್ಯದರ್ಶಿಯಾಗಿ, ಸೆಕ್ರೆಟರಿಯಾಗಿ VP ಮೆನನ್ ಅವರನ್ನು ನೇಮಕ ಮಾಡಲಾಗುತ್ತೆ. ಕಾರ್ಯದರ್ಶಿಯಾಗಿ ಅವರು ಆಯ್ಕೆ ಆಗ್ತಾರೆ. ಇವರು ಆ ದೇಶೀಯ ಸಂಸ್ಥಾನಗಳನ್ನ ಒಂದುಗೂಡಿಸಲು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಹಾಗಾಗಿ ಇವ್ರನ್ನ ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು VP ಮೆನನ್. ಈ ಒಂದು ಡಿಪಾರ್ಟ್ಮೆಂಟ್ನ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಕಾರ್ಯದರ್ಶಿಯಾಗಿ VP ಮೆನನ್ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನೋಡಿ, ಇವರ ಕೆಲಸ ಏನಾಗಿತ್ತು ಅಂದರೆ ಕೇಂದ್ರ ಸರ್ಕಾರ ಮತ್ತು ಭಾರತದ ರಾಜ್ಯಗಳ ನಡುವಿನ ವಿಷಯಗಳನ್ನು ನಿರ್ವಹಿಸುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ಹೇಗೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು, ಅವುಗಳನ್ನ ಹೇಗೆ ಒಂದುಗೂಡಿಸಬೇಕು, ಈ ವಿಷಯಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ನಾನು ನಿಮಗೆ ಮೊದಲೇ ಹೇಳಿದೆ, ಕೆಲವು ಒಂದು ದೇಶೀಯ ಸಂಸ್ಥಾನಗಳನ್ನ ಬಿಟ್ಟು ಹೊರತುಪಡಿಸಿ ಎಲ್ಲ ರಾಜ್ಯಗಳು, ಅಂದರೆ ದೇಶೀಯ ಸಂಸ್ಥಾನಗಳು ಮತ್ತು ಇತರ ಒಂದು ಪ್ರಾಂತ್ಯಗಳಿವೆ, ಅವುಗಳು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್, ಅಂದರೆ ಅದನ್ನು ಒಪ್ಪಂದ ಪತ್ರ ಅಂತ ಕರಿತೇವೆ. ಒಪ್ಪಂದ ಪತ್ರಕ್ಕೆ ಸಹಿಯಾಗಿ ಮುಖ್ಯವಾದಂಥ 3 ವಿಷಯಗಳಾದಂಥ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಪರ್ಕ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತವೆ. ನೋಡಿ, ಅಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಚಿತ್ರವನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ, ಗಮನಿಸ್ಬೋದು. ಆ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಒಂದು ಒಪ್ಪಂದ ಪತ್ರ. ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳಬೇಕು ಅಂದರೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕು. ನಾವು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತಿದ್ದೀವಿ, ನಮ್ಮ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳನ್ನ, ಸಂಪರ್ಕ ವಿಷಯಗಳನ್ನ ಭಾರತದ ಒಕ್ಕೂಟಕ್ಕೆ ಬಿಟ್ಕೊಡ್ತಾ ಇದ್ದೀವಿ ಅಂತ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿ ಆ ಒಂದು ಒಪ್ಪಂದ ಪತ್ರದ ಮೂಲಕ ಒಂದು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳಬೇಕಾಯಿತು. ಈ ಒಂದು ಒಪ್ಪಂದ ಪತ್ರವನ್ನೇ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಅಂತ ನಾವು ಕರಿತೇವೆ. ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಅದನ್ನು ಯಾವ ರೀತಿ ಹೇಳ್ಬೋದು? ಒಂದು ವೇಳೆ ನಿಮಗೆ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಅಂದರೆ ಏನಂತ ಕೇಳಿದರೆ, ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳಲು 3 ವಿಷಯಗಳಾದ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಬೇಕಿತ್ತು. ಈ ಒಪ್ಪಂದ ಪತ್ರವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ ಎನ್ನುತ್ತೇವೆ ಅಥವಾ ಒಪ್ಪಂದ ಪತ್ರ ಎನ್ನುತ್ತೇವೆ ಅಂತ ಬರೀಬೋದು. ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಷೇಷನ್ಗೆ ಸಹಿ ಹಾಕಿ ಹಲವಾರು ದೇಶೀಯ ಸಂಸ್ಥಾನಗಳು ಯಾವುದೇ ಒಂದು ಒತ್ತಡಕ್ಕೊಳಗಾಗದೆ ಅವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತವೆ. ಈ ಒಂದು ಒಕ್ಕೂಟದಲ್ಲಿ ಸೇರ್ಪಡೆಗೊಂಡಂಥ ಒಂದು ಅರಸರಿಗೆ, ಏನು ಉದಾಹರಣೆಗೆ ಮೈಸೂರು ಅರಸರಿರ್ತಾರೆ, ಅವರು ಸೇರ್ಪಡೆಗೊಂಡಾಗ ಅವರ ಸ್ಥಾನಮಾನಗಳು ಒಂದೇ ಸಲ ಕೆಳಕ್ಕೆ ಹೋಗಬಾರ್ದು ಎಂಬ ಕಾರಣಕ್ಕೋಸ್ಕರ ಅವರಿಗೆ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ನೀಡಲಾಗುತ್ತೆ ಮತ್ತು ಅವರ ಹಕ್ಕು ಮತ್ತು ಸವಲತ್ತುಗಳಿಗೆ ರಕ್ಷಣೆಯನ್ನು ನೀಡುವಂಥ ಭರವಸೆಯನ್ನು ಕೂಡ ನೀಡಲಾಗುತ್ತೆ.
ಏಕೆಂದರೆ ಅದುವರೆಗೆ ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ, ಅವರಿಗೆ ದಿಢೀರಂಥ ಸಾಮಾನ್ಯ ಒಂದು ವ್ಯಕ್ತಿಗಳಾಗಿ ಪರಿಗಣಿಸಬಾರ್ದು. ಹಾಗಾಗಿ ಅವರಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಡಲಾಗಿದೆ. ಕೆಲವು ರಾಜ್ಯಗಳಲ್ಲಿ ರಾಜ ಪ್ರಮುಖರನ್ನಾಗಿ ಅವರು ಕೂಡ ಅವರನ್ನು ನೇಮಕ ಮಾಡ್ತಾರೆ, ಆ ರಾಜ್ಯದ ರಾಜ್ಯಪಾಲರುಗಳಾಗಿ ಕೂಡ ನೇಮಕ ಮಾಡ್ತಾರೆ. ಉನ್ನತವಾದಂಥ ಹಕ್ಕುಗಳನ್ನ, ಸವಲತ್ತುಗಳನ್ನ ಕೂಡ ಅವರಿಗೆ ನೀಡಲಾಗುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಭಾರತದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವಂಥ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ ಏನಿದೆ, ಈ ರಾಜ್ಯಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳು ಅಂದರೆ ಸುಮಾರು 565ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳು ಇರ್ತವೆ. ಅವುಗಳು ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ ಆ ಇನ್ಸ್ಟ್ರೂಮೆಂಟ್ ಆಫ್ ಟ್ಯಾಕ್ಸೇಷನ್ಗೆ ಸಹಿ ಮಾಡುವ ಮೂಲಕ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತವೆ. ಆದರೆ 3 ರಾಜ್ಯಗಳು ನೆನ್ಪಿಟ್ಕೋಬೇಕು ನೀವು, ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ. ಅವುಗಳ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಅವುಗಳನ್ನ ಹೇಗೆ ಸೇರಿಸ್ಕೊಳ್ಳಾಯಿತು. ಜುನಾಗಢ, ಅಲ್ಲಿದ್ದಂಥ ಮಹಬತ್ ಖಾನ್ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ಬೇಕು ಅಂತ ಹಠ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡಿದರು. ಹಾಗೆ ಹೈದರಾಬಾದಿನ ನಿಜಾಮ ಯಾವ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾನೆ, ಆ ಸಂದರ್ಭದಲ್ಲಿ ಹೇಗೆ ಅದನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು. ಹಾಗೆ ಕಾಶ್ಮೀರದ ರಾಜ ಹರಿಸಿಂಗ್ ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಅವರನ್ನು ಹೇಗೆ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು, ಅವುಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಉಳಿದಂಥ ದೇಶೀಯ ಸಂಸ್ಥಾನಗಳೇನಿದ್ದು 565ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳು ಸ್ವಾತಂತ್ರ್ಯಕ್ಕಿಂತ ಮೊದಲೇ ಅವುಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ತವೆ. ನೋಡಿ, ಈ ಒಂದು ದೇಶೀಯ ಸಂಸ್ಥಾನಗಳನ್ನ ಏಕೀಕರಣಗೊಳಿಸಬೇಕಲ್ವಾ, ಅದಕ್ಕೋಸ್ಕರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಈ ಒಂದು ಯೋಜನೆಯನ್ನು ಪಟೇಲ್ ಸ್ಕೀಮ್ ಅಂತ ಹೇಳಿ ಕರಿತೇವೆ. ಪಟೇಲ್ ಸ್ಕೀಮ್ ಅಂದರೆ ಏನು ಅಂತ ಒಂದು ವೇಳೆ ಕೇಳಿದರೆ, ಪ್ರಾಂತ್ಯಗಳ ಏಕೀಕರಣದ ಒಂದು ಪ್ರಕ್ರಿಯೆಯು 3 ಹಂತಗಳಲ್ಲಿ ಜರುಗಿತು. ಇದನ್ನು ಪಟೇಲ್ ಸ್ಕೀಮ್ ಎಂದು ಕರೆಯುತ್ತೇವೆ. ಬಹಳ ಸುಲಭ. 2 ಅಂಕದ ಪ್ರಶ್ನೆಗಳಿಗೆ ಕೇಳಿದರೆ ಇಷ್ಟೊಂದು ಬರೋದು ಸಾಕು ನೀವು. ಪ್ರಾಂತ್ಯಗಳ ಏಕೀಕರಣದ ಪ್ರಕ್ರಿಯೆಯು 3 ಹಂತಗಳಲ್ಲಿ ಜರುಗಿತು, ಇದನ್ನೇ ಪಟೇಲ್ ಸ್ಕೀಮ್ ಎಂದು ಕರೆಯುತ್ತೇವೆ ಅಂತ ಬರೀಬೇಕಾಗುತ್ತೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆ ಒಂದು ಯೋಜನೆಯನ್ನು ರೂಪಿಸಿದರು. ಈ ಒಂದು ಯೋಜನೆ ಹೇಗಿತ್ತು, ಯಾವ ಒಂದು ಹಂತಗಳನ್ನ ಒಳಗೊಂಡಿತ್ತು ಅಂದರೆ 3 ಯೋಜನೆಗಳನ್ನ ಒಳಗೊಂಡಿತ್ತು. ಆ 3 ಯೋಜನೆಗಳು ಯಾವುದು ಅಂದಾಗ, ಮೊದಲನೇ ಒಂದು ಯೋಜನೆ ಅಂದರೆ ಸಣ್ಣ ರಾಜ್ಯಗಳನ್ನು ದೊಡ್ಡ ರಾಜ್ಯಗಳೊಂದಿಗೆ ವಿಲೀನ ಮಾಡುವಂಥದ್ದು. ಅಂದರೆ ಯಾವುದೋ ಒಂದು ದೊಡ್ಡ ರಾಜ್ಯ ಇದೆ, ಅದರ ಸುತ್ತಮುತ್ತ ಇರುವಂಥ ಸಣ್ಣ ಸಣ್ಣ ರಾಜ್ಯಗಳನ್ನ ಆ ದೊಡ್ಡ ರಾಜ್ಯದ ಜೊತೆಯಲ್ಲಿ ವಿಲೀನ ಮಾಡಿ ಒಂದು ರಾಜ್ಯವನ್ನಾಗಿ ರಚನೆ ಮಾಡುವಂಥದ್ದು. ಇದು ಮೊದಲ ಒಂದು ಯೋಜನೆ. ಸ್ಕೀಮಲ್ಲಿ ಮೊದಲ ಸ್ಕೀಮ್ ಸಣ್ಣ ರಾಜ್ಯಗಳನ್ನ ದೊಡ್ಡ ರಾಜ್ಯಗಳೊಂದಿಗೆ ವಿಲೀನ ಮಾಡುವಂಥದ್ದು. ಅಂದರೆ ಸಣ್ಣ ರಾಜ್ಯಗಳಿಗೆ ಹೊಂದಿಕೊಂಡಿರುವಂಥ ದೊಡ್ಡ ರಾಜ್ಯ ಜೊತೆಯಲ್ಲಿ ಸಣ್ಣ ಪ್ರಾಂತ್ಯಗಳನ್ನ ವಿಲೀನ ಮಾಡುವಂಥದ್ದು ಇದರ ಒಂದು ಯೋಜನೆ ಆಗಿರುತ್ತೆ. ಈ ರೀತಿಯಾಗಿ ಸುಮಾರು 216 ರಾಜ್ಯಗಳನ್ನು ಅವುಗಳಿಗೆ ಹೊಂದಿಕೊಂಡಿರುವಂಥ ಒಂದು ಪ್ರಾಂತ್ಯಗಳ ಜೊತೆಯಲ್ಲಿ ವಿಲೀನ ಮಾಡಲಾಗುತ್ತೆ. 216 ಒಂದು ಪ್ರಾಂತ್ಯಗಳನ್ನ ದೊಡ್ಡ ಪ್ರಾಂತ್ಯಗಳ ಜೊತೆ ವಿಲೀನ ಮಾಡಲಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಉದಾಹರಣೆಯಾಗಿ ನೋಡುವಂಥದ್ದು ಒರಿಸ್ಸಾದೊಂದಿಗೆ 24 ರಾಜ್ಯಗಳನ್ನ, ಅಲ್ಲಿ ಪರಗಣಗಳು ಅಂತ ಕರೀತಾರೆ ಅವುಗಳನ್ನ. ಆ ಒರಿಸ್ಸಾದ ಜೊತೆಯಲ್ಲಿ ಆ ಸುತ್ತಮುತ್ತ ಇದ್ದ ಸಣ್ಣ ಪುಟ್ಟ 24 ಪರಗಣಗಳನ್ನ ಒಂದುಗೂಡಿಸಲಾಗುತ್ತೆ. ಹಾಗೆ ಸೆಂಟ್ರಲ್ ಪ್ರಾವಿನ್ಸಸ್ ಅದರೊಂದಿಗೆ 14 ರಾಜ್ಯಗಳನ್ನ ಒಂದುಗೂಡಿಸಲಾಗುತ್ತೆ. ಆ ಒಂದು ಸೆಂಟ್ರಲ್ ಪ್ರಾವಿನ್ಸಸ್ ಅಂತ ಇರುತ್ತೆ, ಅಲ್ಲಿ ಆ ಒಂದು ರಾಜ್ಯ ಜೊತೆ 14 ರಾಜ್ಯಗಳನ್ನ ಒಂದುಗೂಡಿಸಲಾಗುತ್ತೆ. ಹಾಗೆ ಮದ್ರಾಸ್ನೊಂದಿಗೆ ಪುದುಕೊಟ್ಟ, ಮದ್ರಾಸ್ ಪಕ್ಕದಲ್ಲಿ ಪುದುಕೊಟ್ಟ ಅಂತ ಪ್ರದೇಶ ಇರುತ್ತೆ, ಅದನ್ನು ಮದ್ರಾಸ್ ಜೊತೆಯಲ್ಲಿ ಮುಂತಾದ ಒಂದು ಚಿಕ್ಕ ಪುಟ್ಟ ಪ್ರದೇಶಗಳನ್ನ ವಿಲೀನಗೊಳಿಸಲಾಗುತ್ತೆ. ಈ ರೀತಿ ವಿಲೀನವಾದಂಥ ಒಂದು ರಾಜ್ಯಗಳನ್ನು ಸಂವಿಧಾನದ ಭಾಗ ಬಿ, ಪಾರ್ಟ್ 1, ಎ ಬಿ ಸಿ ಡಿ ರಾಜ್ಯಗಳು ಅಂತ ಇರ್ತವೆ, ಮುಂದೆ ನಾನು ಅದು ನಿಮ್ಗೆ ಹೇಳ್ತೀನಿ. ಅಲ್ಲಿ ಭಾಗ ಬಿ ಏನಿರುತ್ತೆ ಅದರಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ಹಾಗೆ ಎರಡನೇ ಒಂದು ಯೋಜನೆ ಅಂತಂದರೆ ಅದು ಸಣ್ಣ ರಾಜ್ಯಗಳ ಗುಂಪು. ಸಣ್ಣ ರಾಜ್ಯಗಳ ಗುಂಪು ಅಂದ್ರೇನು? ಚಿಕ್ಕ 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 ರಾಜ್ಯಗಳಿರ್ತವೆ. ಆ ರಾಜ್ಯಗಳು ಆ ಪಕ್ಕದಲ್ಲಿ ಯಾವುದೇ ಒಂದು ದೊಡ್ಡ ರಾಜ್ಯ ಇಲ್ಲ ಅಂತಂದಾಗ ಅವುಗಳನ್ನ ವಿಲೀನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಸಣ್ಣ ರಾಜ್ಯಗಳನ್ನು ಒಂದು ರಾಜ್ಯವನ್ನಾಗಿ ಮಾಡುವಂಥದ್ದು, ಅಂದರೆ ಸಣ್ಣ ರಾಜ್ಯಗಳ ಗುಂಪನ್ನು ಸೇರಿಸಿ ಒಂದು ರಾಜ್ಯವನ್ನಾಗಿ ಮಾಡುವಂಥದ್ದು. ಈ ರೀತಿ ಹಲವಾರು ಸಣ್ಣ ರಾಜ್ಯಗಳು ಸೇರಿಕೊಂಡು ಒಂದು ದೊಡ್ಡ ರಾಜ್ಯವನ್ನು ರಚಿಸ್ಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಚಿಕ್ಕ ಚಿಕ್ಕ ರಾಜ್ಯಗಳು ಪಕ್ಕ ಇದ್ದಾಗ ಅವುಗಳನ್ನ ಒಂದುಗೂಡಿಸಿ ಒಂದು ದೊಡ್ಡ ರಾಜ್ಯವನ್ನಾಗಿ ರಚಿಸ್ಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಈ ರೀತಿ ಒಂದು ರಾಜ್ಯಗಳೇನಿರ್ತವೆ, ಈ ರಾಜ್ಯಗಳು ಅವುಗಳ ರಚನೆ ಆದಾಗ ಅವುಗಳಿಗೆ ಯಾರು ಅರಸರಾಗಬೇಕು, ಯಾರನ್ನಾರು ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತಂದಾಗ ಇರುವಂಥ ಒಂದು ಅರಸರಲ್ಲಿ ಯಾರು ಬಹು ಪ್ರಮುಖ ಒಬ್ಬ ವ್ಯಕ್ತಿ ಇರ್ತಾರೆ ಅವರನ್ನು ಆ ರಾಜ್ಯಕ್ಕೆ ರಾಜ ಪ್ರಮುಖರನ್ನಾಗಿ ಮಾಡಲಾಗುತ್ತೆ. ಈ ರೀತಿ ಸಣ್ಣ ರಾಜ್ಯಗಳ ಗುಂಪುಗಳನ್ನ ಮಾಡಿ ರಾಜ್ಯಗಳನ್ನ ಒಂದುಗೂಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇದಕ್ಕೆ ಉದಾಹರಣೆ ಅಂತಂದರೆ ಪೆಪ್ಸು ಅಂತಂದರೆ ಪಾಟಿಯಾಲ, ಪೂರ್ವ ಪಂಜಾಬ್ ಮತ್ತು ಸೌರಾಷ್ಟ್ರ ರಾಜ್ಯಗಳ ಒಂದು ಯೂನಿಯನ್. ಅದನ್ನು ಇಂಗ್ಲೀಷಲ್ಲಿ ನಾವು ಪಾಟಿಯಾಲ, ಈಸ್ಟ್ ಪಂಜಾಬ್, ಸೌರಾಷ್ಟ್ರ ಯೂನಿಯನ್ ಅಂತ ನಾವು ಇದನ್ನು ಹೇಳ್ತೇವೆ. ಈ ಒಂದು ರಾಜ್ಯಗಳನ್ನು ಒಳಗೊಂಡಂತೆ ಒಂದು ಉದಾಹರಣೆಗೆ ನಾವು ತಗೊಳ್ಳೋದಾರೆ, ಪಾಟಿಯಾಲ ಅಂತ ಒಂದು ಪ್ರದೇಶ ಇತ್ತು, ಒಂದು ರಾಜ್ಯ, ಚಿಕ್ಕ ರಾಜ್ಯ. ಪೂರ್ವ ಪಂಜಾಬ್ ಅಂತ ಒಂದಿತ್ತು, ಹಾಗೆ ಸೌರಾಷ್ಟ್ರ, ಇವುಗಳನ್ನ ಸೇರಿಸಿ ಒಂದು ಪೆಪ್ಸು ಅಂತೇಳಿ ಒಂದು ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ಈ ರೀತಿ ರಚನೆ ಆದಂಥ ಒಂದು ರಾಜ್ಯಗಳನ್ನ ಆ ಒಂದು ಯೂನಿಯನ್ಗಳೇನಿದ್ವು ಅವುಗಳನ್ನೂ ಕೂಡ ಭಾಗ ಬಿ ರಾಜ್ಯಗಳ ಒಂದು ಗುಂಪಿಗೆ ಸೇರಿಸಿ ಅವುಗಳನ್ನ ಬಿ ಗುಂಪಿನ ರಾಜ್ಯಗಳು ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಮೂರನೆಯ ಒಂದು ಯೋಜನೆ ಅಂತಂದರೆ ಅದು ಚೀಫ್ ಕಮಿಷನರ್ ಪ್ರಾಂತ್ಯಗಳ ಏಕೀಕರಣ. ನೋಡಿ, ಅವುಗಳ ಸುತ್ತಮುತ್ತ ಯಾವುದೇ ಸಣ್ಣ ರಾಜ್ಯಗಳಿಲ್ಲ, ತುಂಬ ಚಿಕ್ಕ ಪ್ರಾಂತ್ಯಗಳಿರ್ತವೆ.
ಅವುಗಳನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತೇಳಿ ಏಕೀಕರಣವನ್ನು ಮಾಡಲಾಗುತ್ತೆ. ಈ ರೀತಿ ಸಣ್ಣ ಮತ್ತು ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿಗಣಿಸಲಾಗುತ್ತೆ. ಅವುಗಳನ್ನ ಪರಿವರ್ತಿಸಿ ಅವುಗಳನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಗುತ್ತೆ. ಏಕೆಂದರೆ ತುಂಬ ಚಿಕ್ಕ ಒಂದು ರಾಜ್ಯಗಳಾಗಿರ್ತವೆ, ಸಣ್ಣ ರಾಜ್ಯಗಳಾಗಿರ್ತವೆ, ಹಾಗೆ ಹಿಂದುಳಿದಂಥ ಒಂದು ರಾಜ್ಯಗಳಾಗಿರ್ತವೆ. ಈ ರೀತಿಯಾದಂಥ ಒಂದು ರಾಜ್ಯಗಳನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳಂತ ಪರಿವರ್ತಿಸಿ ಕೇಂದ್ರ ಆಡಳಿತಕ್ಕೆ ನೇರವಾಗಿ ಅವುಗಳನ್ನ ಒಳಪಡಿಸ್ಕೊಂಥ ಕೆಲಸವನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ 3 ಯೋಜನೆಗಳ ಮೂಲಕ ಆ ಒಂದು ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡಲಿಕ್ಕೆ ಪಟೇಲ್ ಸ್ಕೀಮನ್ನು ರೂಪಿಸಲಾಗುತ್ತೆ. ಈ ರೀತಿ ಚೀಫ್ ಕಮಿಷನರ್ ಪ್ರಾಂತ್ಯಗಳಾಗಿ ರಚನೆಯಾದಂಥ ಒಂದು ಪ್ರದೇಶಗಳಲ್ಲಿ ಬಹಳ ಮುಖ್ಯವಾದಂಥ ಪ್ರದೇಶಗಳು ಅಂದರೆ ಉದಾಹರಣೆಗೆ ನಾವು ಹಿಮಾಚಲ ಪ್ರದೇಶ, ಅಜ್ಮೀರ್, ಹಾಗೆ ಕೂರ್ಗ್, ಕರ್ನಾಟಕದಲ್ಲಿರುವಂಥ ಕೊಡಗು ಏನು ಹೇಳ್ತೀವಿ, ಕೂರ್ಗ್, ಕೂಚ್ ಬಿಹಾರ್, ಇಂಥವು ಮುಂತಾದವುಗಳು ಈ ರೀತಿ 61 ಪ್ರಾಂತ್ಯಗಳು ಆ ಒಂದು ಚೀಫ್ ಕಮಿಷನರ್ ಪ್ರಾಂತ್ಯಗಳಾಗಿ ಮಾಡಿ ಅವುಗಳನ್ನ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಲಾಗುತ್ತೆ. ಇದು 3 ಹಂತಗಳ ಒಂದು ಯೋಜನೆ. ಇದನ್ನು ನಾವು ಪಟೇಲ್ ಸ್ಕೀಮ್ ಅಂತೇಳಿ ಕರಿತೇವೆ. ನೋಡಿ, ಇಷ್ಟರಲ್ಲಿ ನಾನು ಹೇಳಿದಂಥರಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾದಂಥ ಒಂದು ಅಂಶಗಳು ಯಾವುದು ಅನ್ನೋದನ್ನು ನಾನಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಂಥ ಅಂಶಗಳು, ಒಂದು ಪ್ಯಾರಾಮೌಂಟ್ಸ್ ಅಂದರೆ ಏನು, ಬೇಕಾದ್ರೆ ನೀವು ಅದನ್ನು ಪಾಸ್ ಮಾಡಿ ಬರ್ಕೊಡಿ. ಹಿಂದೆ ಕೂಡ ಅದನ್ನು ಹೇಳಿದ್ದೀನಿ ನಾನು, ಪ್ಯಾರಾಮೌಂಟ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆ ಎರಡನೇದಾಗಿ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸಿಷನ್ ಅಂದರೆ ಏನು, ಪ್ರಶ್ನೆ ಕೇಳಿದ್ದಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸಿಷನ್ ಅಂದರೆ ಏನಂತೇಳಿ, ಆ ಒಂದು ಒಪ್ಪಂದ ಪತ್ರ. ತುಂಬ ಸುಲಭ ಬರೀಬೇಕು ಅಂದರೆ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳಬೇಕಾದ್ರೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಬೇಕಾಗಿತ್ತು. ಈ ಒಂದು ಒಪ್ಪಂದ ಪತ್ರವನ್ನೇ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸಿಷನ್ ಎಂದು ಕರೆಯುತ್ತೇವೆ ಅಂತ ಕೂಡ ಸಂಕ್ಷಿಪ್ತವಾಗಿ ಬರೀಬೋದು. ಹಾಗೆ ಪಟೇಲ್ ಸ್ಕೀಮ್ ಎಂದರೇನು ನೋಡಿ, ಇದನ್ನು 5 ಅಂಕಗಳ ಪ್ರಶ್ನೆಗಳು ಕೇಳ್ತಾರೆ. ಪಟೇಲ್ ಸ್ಕೀಮ್ ವಿವರಿಸಿ, ಪಟೇಲ್ ಸ್ಕೀಮನ್ನು ಟಿಪ್ಪಣಿ ಬರೆಯಿರಿ. ಪಟೇಲ್ ಸ್ಕೀಮ್ ಎಂದರೇನು ಅಂತ 5 ಮಾರ್ಕ್ಸ್ ಕೇಳಿದರೆ ನೀವು ಆ 3 ಹಂತಗಳನ್ನು ಕೂಡ ಬರೀಬೇಕಾಗುತ್ತೆ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೋತ್ತರಗಳನ್ನು ಮಾಡಿದಾಗ ನಾನು ಪ್ರಶ್ನೆಗಳನ್ನ ಪಟೇಲ್ ಸ್ಕೀಮ್ ಎಂದರೆ ಹೇಗೆ ಬರೀಬೇಕು ಅದಕ್ಕೆ ಉತ್ತರವನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ. ನೀವು 5 ಅಂಕದ ಪ್ರಶ್ನೆಗಳನ್ನ ನೋಡಿದರೆ ಅದು ನಿಮಗೆ ಉತ್ತರ ಸಿಗುತ್ತೆ. ಅದರಲ್ಲಿ ಆ ಒಂದು ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ. ಪಟೇಲ್ ಸ್ಕೀಮ್ ಅಂದರೆ ಬೇಕಾದ್ರೆ ನೀವು ಪಾಸ್ ಮಾಡಿ ಮುಖ್ಯಾಂಶಗಳು ಗಮನಿಸಬೇಕಂತ ಅಂಶಗಳು ಇಲ್ಲಿ ಬರ್ಕೋಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಇದರ 2ನೇ ಭಾಗವನ್ನು ನೋಡೋಣ. ಏಕೆಂದರೆ ನಾನು 3 ರಾಜ್ಯಗಳನ್ನ ಹೇಳಿದೆ, ಒಂದು ಜುನಾಗಢ, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಇವುಗಳು ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸಿಷನ್ಗೆ ಸಹಿ ಮಾಡಿ ಭಾರತ ಒಕ್ಕೂಟದ ಸೇರ್ಪಡೆಗೊಳ್ಳಲಿಲ್ಲ. ಅವುಗಳನ್ನ ಹೇಗೆ ಸೇರ್ಪಡೆಗೊಳಿಸಲಾಯಿತು ಅದನ್ನು ನಾವು ಭಾಗ 2ರಲ್ಲಿ ನೋಡೋಣ. ದೇಶೀಯ ಸಂಸ್ಥಾನಗಳ ಏಕೀಕರಣ ಭಾಗ 2ನೇ ಒಂದು ವಿಡಿಯೋದಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.